ಶ್ರೀ ಗುರುಭ್ಯೋ ನಮಃ. ಓಂ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಾಗವತದ ಅರಿವನ್ನು ನಾವು ಸಂಪಾದನೆ ಮಾಡಿಕೊಂಡಾಗ ಖಂಡಿತವಾಗಿಯೂ ನಮಗೆ ಮುಂದೆ ಜೀವನದ ಸೌಖ್ಯ ಸಿಗುತ್ತೆ ಅಂತ ನಾವು ಆ ನಂಬಿಕೆ ಸತ್ಯ. ಆ ಸತ್ಯ ಸಂಕಲ್ಪನಾಗಿರ್ತಕ್ಕಂತಹ ಭಗವಂತ ನಮ್ಗೆ ಅನುಗ್ರಹದ ಮಾಡದೇ ಇರ್ಲಿಕ್ಕಿಲ್ಲ, ಖಂಡಿತವಾಗಿಯೂ ಮಾಡ್ತಾನೆ. ಆ ಶ್ರೀಕೃಷ್ಣ ಭಗವಂತನ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರನೇ ಶುಕಮನಿಗಳಿಂದ ಮುಖೋದ್ಗತವಾಗಿರತಕ್ಕಂತಹ ಏನು ಭಾಗವತ ಉಂಟು, ಪರೀಕ್ಷಿತ್ ರಾಜನ ಅವನ ಜೀವನದ ಕೊನೆ ಕ್ಷಣಗಳು, ಅದರಲ್ಲಿ ಯಾವ ರೀತಿಯಲ್ಲಿ ಅವನು ಮುಕ್ತಿಯನ್ನು ಪಡೆದ ಎಂಬ ವಿಚಾರಗಳನ್ನು ಹೇಳ್ತಾ, ಅದನ್ನು ಸ್ವಲ್ಪವಾದರೂ ನಾವು ನಮ್ಮ ಕಿವಿಯಲ್ಲಿ ಹಾಕೊಳ್ತಾ ಅದನ್ನ ನಾವು ಪಾವನರಾಗೋಣ ಅಂತ ತಿಳಿಸುತ್ತಾ, ಪೂರ್ವ ಕಥಾನುವಾದ ಹಿಂದೆ ಅವತಾರದ ಸಂದೇಶಗಳನ್ನು ಹೇಳ್ತಾ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ವರಾಹ ಅವತಾರ ಹಾಗೆ ಯಜ್ಞಾವತಾರಗಳನ್ನು ಹೇಳ್ತಾ ಯಾವ ರೀತಿಯಲ್ಲಿ ಮನುವನ್ನು ರಕ್ಷಿಸಿದ, ಇಡೀ ಮನುಕುಲವನ್ನು ಉದ್ಧರಿಸಿದ ಅಂತ ಭಾಗವತ ಹೇಳ್ತಾ ಉಂಟು. ಅದೇ ರೀತಿಯಲ್ಲಿ ಕರ್ದಮನ ಪತ್ನಿ ಆಗಿರ್ತಕ್ಕಂತಹ ದೇವಹೂತಿಯಲ್ಲಿ ಭಗವಂತ ಕಪಿಲ ರೂಪನಾಗಿ ಅವತರಿಸಿದ. ಯಾಕೆ? ಇಡೀ ಜ್ಞಾನವನ್ನು ಕೊಡ್ಲಿಕ್ಕಾಗಿ. ಜ್ಞಾನೇ ನೈವಹಿ ಕೈವಲ್ಯಂ, ಜ್ಞಾನ ಬಂದ್ರೆ ಮಾತ್ರ ನಮ್ಗೆ ಮುಕ್ತಿ ಅಂತ ಸಿಗುವಂಥದ್ದು. ಅದಕ್ಕೆ ಜ್ಞಾನ ಸಂಪಾದನೆ. ಏನೋ ನಾವು ತಿಳ್ಕೊಳ್ತೇವೆ, ನಮ್ಮ ಬಾಲ್ಯದಿಂದ ವಾರ್ಧಕ್ಯದ ತನಕ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಮಾತ್ರ, ಅದು ತುಂಬಾ ರೀತಿಯಲ್ಲಿ ಆಗಬೇಕು, ಜ್ಞಾನ ಸಂಪಾದನೆ ಆಗಬೇಕು ಅಂತ ಈ ಕಪಿಲಾವತಾರದ ವ್ಯವಸ್ಥೆಗಳು. ಅದಕ್ಕೋಸ್ಕರ ತಾನು ಆ ಕರ್ದಮ ಪತ್ನಿಯಲ್ಲಿ ಹುಟ್ಟಿ ತನ್ನ ತಾಯಿಗೆ ತಾನು ಮೋಕ್ಷವನ್ನು ಕರುಣಿಸಿದ, ಶಾಸ್ತ್ರದ ಉಪದೇಶ ಮಾಡಿದ, ಇಡೀ ಲೋಕಕ್ಕೆ ಜ್ಞಾನ ಸಂದೇಶ ಕೊಟ್ಟ ಅಂತ ಭಾಗವತ ಹೇಳ್ತಾನೆ. ಅದೇ ರೀತಿಯಲ್ಲಿ ದತ್ತಾತ್ರೇಯ ಅವತಾರ, ಅತ್ರಿ ಅನಸೂಯ ಇವರ ತಪಸ್ಸಿಗೆ ಮೆಚ್ಚಿ ದತ್ತಾತ್ರೇಯನಾಗಿ ಜ್ಞಾನವೇ ಮೂರ್ತಿಮತ್ತಾಗಿ ಬಂದಿರತಕ್ಕಂತಹ ಈ ರೂಪ ಅದೇ ದತ್ತಾತ್ರೇಯರು. ಅದನ್ನೇ ಕೆಲವರೆಲ್ಲ ಹೇಳ್ತಾರೆ ತ್ರಿಮೂರ್ತಿಗಳು. ತ್ರಿಮೂರ್ತಿಗಳಲ್ಲ, ಭಗವಂತನ ಒಂದೇ ಅವತಾರ. ಆ ಅವತಾರ ಅವನೊಬ್ಬನೇ ಇರುವಂಥದ್ದು. ಇಡೀ ವ್ಯವಸ್ಥೆಯನ್ನು ಅವನು ತಾನು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ತಿಳ್ಕೊಂಡು ಉಳಿದ ಬ್ರಹ್ಮ ರುದ್ರಾದಿಗಳಿಗೆ ಇಲ್ಲ ಆ ಜ್ಞಾನಗಳು. ಅದಕ್ಕೋಸ್ಕರ ತಾನೇ ಅತ್ರಿಯ ಮಗನಾಗಿ, ಅತ್ರಿ ಅನಸೂಯರ ಮಗನಾಗಿ ಹುಟ್ಟಿ ಆ ರೀತಿಯಲ್ಲಿ ಜ್ಞಾನೋಪದೇಶಕ್ಕಾಗಿ ಇಡೀ ವ್ಯವಸ್ಥೆಯನ್ನ, ಅವತಾರದ ವ್ಯವಸ್ಥೆಗಳನ್ನು ಆ ರೀತಿಯಲ್ಲಿ ಮಾಡಿದ ಅಂತ ಭಾಗವತ ಹೇಳ್ತಾ ಉಂಟು. ಇನ್ನು ವಿಷ್ಣು ಅವತಾರ, ಇದು ಬ್ರಹ್ಮ ತಾನು ನಾರಾಯಣನನ್ನು ಉದ್ದೇಶಿಸಿ ತಪಸ್ಸನ್ನು ಮಾಡಿದಂತೆ. ತತ್ವದ ಚಿಂತನೆಗಾಗಿ ಅವನ ತಪಸ್ಸು, ಅದಕ್ಕೆ ತತ್ವೋಪದೇಶವನ್ನು ಮಾಡಿದ ವಿಷ್ಣು ರೂಪದಲ್ಲಿ. ಇನ್ನು ನರನಾರಾಯಣ ಅವತಾರ, ಇದು ಧರ್ಮನೆಂಬ ಮುನಿಯ ಪತ್ನಿಯಾಗಿರ್ತಕ್ಕಂತಹ ಮೂರ್ತಿಯಲ್ಲಿ ನರನಾರಾಯಣ ರೂಪದಿಂದ ಅವತರಿಸಿದ ಭಗವಂತ. ಸಾಕ್ಷಾತ್ ಭಗವಂತನೇ ಆಗಿದ್ರೂ ಕೂಡ ಪಾಂಚಭೌತಿಕವಾದ ವ್ಯವಸ್ಥೆಯಲ್ಲಿ ಶೇಷ, ಅದಕ್ಕೋಸ್ಕರ ಆ ಶೇಷನಲ್ಲಿ ಆವಿಷ್ಟನಾಗಿ ತಾನು ಇಡೀ ಲೋಕಕ್ಕೆ ಆರೋಗ್ಯವನ್ನು ಕೊಟ್ಟ, ಸಂಪತ್ತನ್ನು ಕೊಟ್ಟ ಅಂತ ಹೇಳಿ. ಅದಕ್ಕೆ ನಾವು ಪ್ರತಿ ವರ್ಷ ಕೂಡ ನಾಗರ ಪಂಚಮಿ ದಿವಸ ನಾಗನ ಪೂಜೆ ಮಾಡೋದು ಅಂತ ಹೇಳಿದ್ರೆ ಕೇವಲ ಶಿಲೆಗೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಶೇಷರೂಪಿ ಭಗವಂತನಿಗೆ
ಆವೇಶವಾಗಿರ್ತಕ್ಕಂಥ ನಾರಾಯಣನಿಗೆ ಮಾಡ್ತಕ್ಕಂಥ ನರನಾರಾಯಣ ರೂಪ, ಅದು ಶೇಷರ ಆವಿಷ್ಟರಾಗಿ ಶೇಷಾವಿಷ್ಟರಾಗಿರ್ತಕ್ಕಂಥ ರೂಪದಲ್ಲಿ ನಾವು ದೇವರಿಗೆ ಹಾಲು ಹಾಗೇನೆ ನಾನಾ ರೀತಿಯಾದಂತಹ ಪದಾರ್ಥಗಳನ್ನ ಸಿಯಾಳ ಇತ್ಯಾದಿಗಳನ್ನ ಅಭಿಷೇಕ ಮಾಡ್ತಾ, ಮಧುರವಾದಂತಹ ಪಂಚಾಮೃತಗಳನ್ನ ಅಭಿಷೇಕ ಮಾಡ್ತಾ ನಮ್ಮ ಜ್ಞಾನಕ್ಕಾಗಿ ಅವನಲ್ಲಿ ಕೇಳ್ತಕ್ಕಂತಹ ವ್ಯವಸ್ಥೆ ಅದೇ ಆ ನರನಾರಾಯಣ ಅವತಾರ. ಅದನ್ನೇ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಶ್ಲೋಕ ಬರುತ್ತೆ ಉಂಟು. ಅನಂತೋ ನರನಾಮಾತ್ರ ತಸ್ಮಿನ್ಸ್ತು ನರನಾಮವಾನ್ನೇ ವಿಶೇಷೇಣ ಸ್ವಯಂ ವಿಷ್ಣು ನಿವಸತ್ಯಂಬುಜೇ ಕ್ಷಣ. ಭಗವಂತ ನಿಲ್ತಾನಂತೆ ಶೇಷನಂತೆ. ಅದಕ್ಕೋಸ್ಕರ ಒಂದು ದಿವಸ ನಾವು ಹೋಗಿ ವಿಶೇಷವಾಗಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ, ಪೂಜೆ ಮಾಡಿದ್ರೆ, ನಾವು ಏನು ಭಗವಂತನ ಜ್ಞಾನವನ್ನು ಇಟ್ಟುಕೊಂಡು ನಾರಾಯಣ ಅಂತ ನಾವು ತಿಳ್ಕೊಂಡ್ರೆ, ನಾವು ಆ ದಿವಸ ಮಾಡಿರ್ತಕ್ಕಂತಹ ಏನು ಪೂಜೆ ಉಂಟು, ಯಕ್ಕಶ್ಚಿತ್ ಪೂಜೆ ಆದ್ರೂ ಕೂಡ ಭಗವಂತ ಅದನ್ನು ಸಂತೋಷದಿಂದ ಸ್ವೀಕರಿಸ್ತಾನೆ. ಅದರಿಂದಾಗಿ ಆ ನರನಾರಾಯಣ ರೂಪದಲ್ಲಿ ಇರ್ತಕ್ಕಂತಹ ಭಗವಂತ ಶೇಷನಲ್ಲಿ ಇದ್ದುಕೊಂಡು ತಾನು ಆ ಎಲ್ಲಾ ಪೂಜೆಯನ್ನು ಸ್ವೀಕರಿಸ್ತಾ ಭಕ್ತರನ್ನು ಉಪದೇಶಿಸ್ತಾನೆ. ಅಂತಹ ಒಮ್ಮೆ ನಾರಾಯಣ ಈ ನಾರಾಯಣ ಏನು ಮಾಡಿದ, ತಪಸ್ಸಿನಲ್ಲಿ ನಿರತನಾಗಿ ಇಡೀ ಬ್ರಹ್ಮಾಂಡ ವ್ಯಾಪಿಸಿದ್ದು ಅವನ ತಪಸ್ಸಿನ ಪ್ರಭಾವ. ಆವಾಗ ದೇವೇಂದ್ರ ಹೆದರಿಕೆಗೂ ಆಯಿತು ದೇವೇಂದ್ರನಿಗೆ. ಅವನು ಭಯಗೊಂಡು ಏನು ಮಾಡಿದ, ಅಪ್ಸರಾ ಸ್ತ್ರೀಯನ್ನು ಕಳಿಸಿದ ನಾರಾಯಣನ ಎದುರು ನರ್ತಿಸಿ ಅವನನ್ನು ಮೋಹಗೊಳಿಸಿ ಇದ್ದ, ತಪೋಭಂಗ ಮಾಡಿ. ಆದ್ರೆ ಅವರ ಎದುರಿನಲ್ಲಿ ಯಾವುದೂ ನಡೆಯಲಿಲ್ಲ. ಇನ್ನು ಆ ಅಪ್ಸರಾ ಸ್ತ್ರೀಯರು ಬಂದ್ರು ಕೂಡ ಅದಕ್ಕಿಂತ ಉತ್ತಮರಾಗಿರ್ತಕ್ಕಂಥ ಸ್ತ್ರೀಯನ್ನು, ಊರ್ವಶಿಯನ್ನು ತಾನು ಸೃಷ್ಟಿಸಿ ಎದುರು ನಿಲ್ಲಿಸಿದ. ನಾರಾಯಣ ರೂಪ, ಭಗವಂತನ ರೂಪ, ನರನಾರಾಯಣ ರೂಪ ಏನು ಮಾಡುತ್ತೆ ನೋಡಿ, ಎಷ್ಟು ವಿಶೇಷ ಉಂಟು ಅಂತ ಇದರಲ್ಲಿ ಅವನ ಯೋಗೇಶ್ವರನ ಮಹಿಮೆ ಅಪಾರವಾಗಿರ್ತಕ್ಕಂತಹ ವ್ಯವಸ್ಥೆ, ಅನಂತ ರೂಪ ಒಂದು. ಇನ್ನು ಈ ನರನಾರಾಯಣ ರೂಪದಲ್ಲಿ ಈ ರೀತಿಯಲ್ಲಿ ನಾವು ನೋಡಬಹುದು. ಇನ್ನು ರುದ್ರದೇವ ತಪಸ್ಸಿಗೆ ಕುಳಿತಿದ್ದಾಗ ಮನ್ಮಥ ಬಂದ, ಆದ್ರೆ ವಿಚಲಿತನಾಗ್ಲಿಲ್ಲ, ಕಾಮಕ್ಕೆ ವಶನಾಗಲಿಲ್ಲ. ಆದ್ರೆ ಕ್ರೋಧಕ್ಕೆ ಅವನನ್ನು ಸುಟ್ಟು ಬೂದಿ ಮಾಡಿದ ಅಂತ ನಾವು ಇದರಲ್ಲಿ ಇತಿಹಾಸದಲ್ಲಿ ಕೇಳ್ತೇವೆ, ಪುರಾಣದಲ್ಲಿ. ನಿಜವಾಗಿ ತಪಸ್ಸು ಮಾಡುವಾಗ ಯಾವುದೇ ಉದ್ವೇಗ ಕ್ರೋಧಗಳು ಇರಬಾರ್ದು. ಎಷ್ಟು ಅವನ ತಪಸ್ಸು ಒಳ್ಳೆ ರೀತಿಯಲ್ಲಿ ಇದ್ರೂ ಕೂಡ ಉದ್ವೇಗ ಕ್ರೋಧಗಳು ಬಂದಾಗ ಅದು ಕ್ಷೀಣವಾಗುತ್ತೆ. ಅದೇ ರುದ್ರನಿಗೆ ಕ್ರೋಧ ಬಂತು, ಆದ್ರಿಂದಾಗಿ ಅವನು ತನ್ನ ತಪಸ್ಸನ್ನ ಈ ರೀತಿಯಲ್ಲಿ ಮಾಡಿದ. ಅದರಿಂದ ಅದನ್ನು ಸಾಧಿಸ್ಲಿಕ್ಕಾಗಲಿಲ್ಲ ಅಂತ ವ್ಯವಸ್ಥೆಯಲ್ಲಿ ಪುರಾಣ ನಮ್ಗೆ ಭಾಗವತ ಹೇಳುವಂತಹದ್ದು. ವಿಶ್ವಾಮಿತ್ರರು ತಪಸ್ಸಿಗೆ ಕೂತುಕೊಳ್ಳಿದುಕೊಂಡಾಗ ಮೇನಕ್ಕೆ ಬಂದು ನಾನಾ ತರದ ನೃತ್ಯವನ್ನು ಮಾಡುತ್ತಾ ಅವನ ತಪಸ್ಸಿಗೆ ಭಂಗ ತಂದು, ಆದ್ರೆ ಆ ವಿಶ್ವಾಮಿತ್ರ ತಾನು ತನ್ನ ಕ್ರೋಧಾಗ್ನಿಯಿಂದ ಅವಳನ್ನ ಕಲ್ಲಾಗಿ ಹೋಗು ಅಂತ ಶಪಿಸಿದ. ಕೋಪ ತಪಸ್ಸಿ ಕೂತಾಗ ನಿಜವಾಗಿ ಯಾವುದೇ ಪೂಜೆ, ಇದನ್ನು ನಾವು ತಿಳಿಯುವಂತಹದ್ದು ಏನು ಅಂತ ಹೇಳಿದ್ರೆ, ಯಾವುದೇ ನಾವು ಉದ್ವೇಗಕ್ಕೆ ಒಳಗಾಗದೆ ಆ ಪರಬ್ರಹ್ಮ ತತ್ವವನ್ನ ಚಿಂತನೆ ಮಾಡಿಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡತಕ್ಕಂಥ ವ್ಯವಸ್ಥೆ, ಸಂದೇಶ ಇದರಲ್ಲಿ ಬರುವಂತಹದ್ದು. ಅದಕ್ಕೋಸ್ಕರ ನಾವು ಜಾಗೃತರಾಗಿದ್ದುಕೊಂಡು ಯಾವುದೇ ವಿಕಾರಗಳಿಗೆ ಒಳಗಾಗದೆ ನಾವು ಆ ನಮ್ಮ ಏಕಾಗ್ರ ಚಿತ್ತವನ್ನ ಭಗವಂತನಲ್ಲಿ ಇಡುವ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿಯೂ ನಮಗೆ ಮುಕ್ತಿಯನ್ನ ಭಗವಂತ ಕರುಣಿಸ್ತಾನೆ ಅಂತ ನಮಗೆ ಭಾಗವತದ ಸಂದೇಶ, ಈ ಅವತಾರಗಳ ಸಂದೇಶವನ್ನ ನಾವು ತಿಳಿಸ್ತಾ ಈ ಹೇಳಿರ್ತಕ್ಕಂಥ ಏನು ವ್ಯವಸ್ಥೆಗಳುಂಟು ಅದು ಭಗವಂತನಿಗೆ ಸಮರ್ಪಣೆ ಆಗ್ಲಿ, ಲೋಕಕ್ಕೆ ಸುಭಿಕ್ಷೆ ಆಗ್ಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀಕೃಷ್ಣ ಅರ್ಪಣ.